ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಶಿವರಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ನಾನು ಶಿವರಾಜ್. ಬೆಟ್ಟಗಳ ಮಧ್ಯೆ ಇದೀವಿ ಅಂತ ಹೇಳಿದ್ರೆ ಎಲ್ರಿಗೂ ಹ್ಯಾಪಿ ಸಂಡೇ. ಇವತ್ತು ಹ್ಯಾಪಿ ಸಂಡೇ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಎಲ್ರು ಸಹ ಫ್ರೀ ಆಗಿ ಜಾಲಿ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಕೆಲವರು ನಿಮ್ಗೆ ಇಷ್ಟ ಬೇಕಾಗಿರ್ತಕ್ಕಂಥ ಪ್ಲೇಸ್ ಹೋಗಿರ್ತಾರೆ. ನಾವು ಇವತ್ತು ಸಂಡೇನ ಈ ಬೆಟ್ಟನ ಟ್ರೆಕಿಂಗ್ ಮಾಡ್ಬೇಕಂತ ಅಂದ್ಕೊಂಡು ನೋಡ್ತೀನಿ. ಒಂದು ಇಂಟ್ರೆಸ್ಟ್ ಆಗಿರುವಂತಹ ಒಂದು ಫ್ಯಾಕ್ಟ್ಸ್ ಅನ್ನೋದು ಇದ್ರಲ್ಲಿ ಐತೆ. ಯಾವ್ಯಾವ ಸ್ಥಳಗಳಿದಾವೆ ಇಲ್ಲಿ, ಸುಮಾರು ಕೆಲವು ವರ್ಷಗಳಿಂದ ನಾವು ಚಿಕ್ಕವರಿದ್ದಾಗಿಂದ ಇಲ್ಲಿ ಕೆಲವೊಂದು ಕುರುಹುಗಳು ಅನ್ನೋದು ನಾವು ನೋಡ್ತೀವಿ. ಬನ್ನಿ ಯಾವ ರೀತಿ ಐತೆ ಬೆಟ್ಟ ಅಂತೇಳಿ ಕಟ್ ಮಾಡ್ತಾರೆ. ಮಳೆಗಾಲ ಬಂದರೆ ಸಾಕು, ಪ್ರಕೃತಿ ಎಲ್ಲ ಮನಮೋಹಕವಾಗಿರ್ತದೆ. ನೋಡಲಿಕ್ಕೆ ಹಚ್ಚ ಹಸಿರಿನಿಂದ ಕೂಡಿದಂತಹ ಪ್ರದೇಶಗಳು. ನಾವಿನ್ನ ಬೆಟ್ಟದ ಮೇಲೆ ಇನ್ನು ಹತ್ತಬೇಕು. ಸೊ ಟ್ರೆಕ್ಕಿಂಗ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಜಾಗರೂಕತೆಯಿಂದ ಮಾಡಬೇಕು. ಮುಳ್ಳುಗಳೆಲ್ಲ ಇರ್ತವೆ. ನಾವು ಈ ಪ್ಲೇಸ್ ಬಂದ್ಬಿಟ್ಟು ಸುಮಾರು ಒಂದು 15 ವರ್ಷಗಳು ಹಿಂದ್ಗಡೆ ಅನಿಸುತ್ತೆ, ಚಿಕ್ಕವರಿದ್ದಾಗ ಬಂದಿದ್ದು. ಸೊ ಇವತ್ತು ಬರ್ಬೇಕಂತ ಅನಿಸ್ತು. ಫ್ರೀ ಆಗಿದ್ವಿ ಸಂಡೇ, ಅದಕ್ಕೋಸ್ಕರ. ಇವೆಲ್ಲ ದೊಡ್ಡ ದೊಡ್ಡ ಗುಂಡುಗಳು, ಕಲ್ಲುಗಳು, ಓಕೆನಾ. ಇಲ್ಲಿ ಹಿಂದೆ ಕಾಣಿಸ್ತಾ ಇರ್ಬೋದು, ಆ ಲಾಸ್ಟ್ ಎಂಡಿಂಗು. ಅಲ್ಲಿ ನಾವೀಗ ರೀಚ್ ಆಗಬೇಕು. ಎಷ್ಟು ಸಮಯ ಹಿಡಿತದೆ ಅಂತ ನೋಡೋಣ. ದಾರಿ ಗೊತ್ತಿಲ್ಲ, ಆದರೂ ಕಷ್ಟಪಡೋ ಅವಶ್ಯಕತೆ ಇಲ್ಲ, ಹೋಗ್ಬೋದು ನಿಧಾನಕ್ಕೇನೆ. ಈ ಬೆಟ್ಟದಲ್ಲಿ ಕೆಲವೊಂದು ಕುರುಹುಗಳಿದ್ದಾವೆ ಅಂತ ನಾನು ಹೇಳ್ತೀನಲ್ಲ. ನಾವು ಚಿಕ್ಕವರಿದ್ದಾಗ ನಮ್ಗೆ ಹೇಳ್ತಿದ್ರು ಹಿರಿಯರು. ಆಗಿನ ಕಾಲದಲ್ಲಿ ಅದು ನಿಜಾನೋ ಇಲ್ಲೋ ಗೊತ್ತಿಲ್ಲ, ಬಟ್ ಹಿರಿಯರು ಹೇಳಿರ್ತಕ್ಕಂಥ ಮಾತುಗಳು. ಆಂಜನೇಯ ಸ್ವಾಮಿ ಮತ್ತು ರಾಕ್ಷಸರು ಯುದ್ಧ ಈ ಒಂದು ಸ್ಥಳಗಳಲ್ಲಿ ಮಾಡಿದರು. ಅವರ ಪಾದಗಳು ಸಹ ಇಲ್ಲಿ ಬಿದ್ದಿದ್ದಾವೆ. ಹತ್ತಲಿಕ್ಕೆ ಕಷ್ಟ ಆಗ್ತೈತೆ ನೋಡಿ. ಈಗ ಸುತ್ತಲೂ ಪ್ರಕೃತಿಯ ಮನಮೋಹಕ ರಮಣೀಯ ಸೌಂದರ್ಯತೆಯನ್ನು, ಅದಕ್ಕೆ ಹೇಳೋದು ಪ್ರಕೃತಿ ಎಲ್ಲದಕ್ಕೂ ಸಹ ಒಳ್ಳೆಯದು ಅಂತ. ನಾವೀಗ ಈ ಬೆಟ್ಟದ ಮಧ್ಯಗಡೆ ಇದ್ದೀವಿ. ಸುತ್ತಲೂ ಸಹ ಬೆಟ್ಟ ಗುಡ್ಡಗಳಿಂದ ಕೂಡಿದಂತಹ ಪ್ರದೇಶ. ಇವತ್ತು ಮನೆಯಲ್ಲಿದ್ದರೆ ಚೆನ್ನಾಗಿರೋಂಥ ನಮ್ಮೂರ ಪಕ್ಕದಲ್ಲೇ ಇರುವಂತಹ ವೆಂಕಟೇಶ್ವರನ ಬೆಟ್ಟ. ಬೆಟ್ಟ ಅನ್ನೋದಕ್ಕಿಂತ ಗುಡ್ಡ ಅಂತಂದರೆ ಒಳ್ಳೆಯದು. ಹಾಗಂತೇಳಿ ಚಿಕ್ಕದು ಅಂತಲ್ಲ, ಸ್ವಲ್ಪ ದೊಡ್ಡದಾಗೈತೆ. ಇಲ್ಲಿಗೆ ಬಂದು ಸುಮಾರು ವರ್ಷಗಳೇ ಆಯಿತು. ಯಾವುದೇ ರೀತಿಯಾದಂತಹ ತುಂಬ ಚೆನ್ನಾಗೈತೆ ವಾತಾವರಣ. ಇನ್ನೂ ಒಂದು 3-4 ತಿಂಗಳು ಹೋದರೆ ಇಲ್ಲಿ ಇನ್ನೂ ಚೆನ್ನಾಗಿರ್ತದೆ. ಯಾವುದೇ ರೀತಿಯಾದಂತಹ ಮೃಗಗಳು ಅನ್ನೋದು ಇಲ್ಲ. ಸೊ ಆರಾಮಾಗಿ ಬರ್ಬೋದು. ವಾತಾವರಣ ಸ್ವಚ್ಛವಾದಂತಹ ಗಾಳಿ, ಪ್ರಕೃತಿಯ ಮಧ್ಯೆ ನಾವಿದ್ದೀವಿ. ಸೊ ಅದಕ್ಕೆ ಹೇಳೋದು ಪ್ರಕೃತಿನ ಪ್ರೀತಿಸಬೇಕು ಅಂತ. ಸೊ ಬೇರೆ ಬೇರೆ ಪ್ರೀತಿಸೋದಕ್ಕಿಂತ ಪ್ರಕೃತಿನ ಪ್ರೀತಿ ಆರೋಗ್ಯಕರವಾಗಿರ್ತೀರ. ಬೆಟ್ಟಗಳು ಎಲ್ಲನೂ ನೀವು ಪ್ರಕೃತಿ ಪ್ರೇಮಿಗಳಾಗಿದ್ರೆ ಈ ಒಂದು ವಿಡಿಯೋಗೆ ಪಕ್ಕ ಲೈಕ್ ಮಾಡ್ತೀರಾ ಅಂತ ನಾನು ಆಶಿಸ್ತಿದ್ದೀನಿ. ನೀವು ಮುಂದೆ ನೋಡ್ತಾ ಇರ್ಬೋದು, ಅಲ್ಲಿ ಎಲ್ಲ ವ್ಯವಸಾಯ ಕೃಷಿ ಅನ್ನೋದು ಮಾಡ್ತಾವ್ರೆ. ಯಾಕಂದರೆ ಮಳೆಗಾಲ ಸೀಸನ್ ಅದು ಸ್ಟಾರ್ಟ್ ಆಗೈತೆ. ಸೊ ಅದಕ್ಕೆ ಎಲ್ಲರೂ ಸಹ ಬಿತ್ತನೆ ಮಾಡುವಂತಹ ಸಮಯ. ಇಲ್ಲಿ ಕಾಣ್ತಾ ಇರ್ಬೋದು, ಗಾಳಿ ನಮ್ಮನ್ನೇ ತಳ್ತಾ ಐತೆ, ಹೆವಿ ಗಾಳಿ. ನಾನು ಹೇಳಿದ ಆವಾಗಲೇ ಈ ಒಂದು ಬೆಟ್ಟದಲ್ಲಿ ಕೆಲವೊಂದು ಐತಿಹಾಸಿಕ ಹಿನ್ನೆಲೆ ಘಟನೆಗಳು ನಡೆದಿದೆ ಅಂತ. ನಾವು ಚಿಕ್ಕವರಿದ್ದಾಗ ನಮ್ಮ ಹಿರಿಯರು ಹೇಳ್ತಿದ್ರು, ಈ ಒಂದು ಬೆಟ್ಟದಲ್ಲಿ ಆಂಜನೇಯ ಸ್ವಾಮಿ ಮತ್ತೆ ರಾಕ್ಷಸ ಅನ್ನೋದು ಶುರುವಾಗೈತೆ. ಈ ಒಂದು ಯುದ್ಧಕ್ಕೆ ಕುರುಹುಗಳಾಗಂತೆ ಆಂಜನೇಯ ಸ್ವಾಮಿಯ ಹೆಜ್ಜೆ ಗುರುತುಗಳನ್ನ ನಾವು ಇಲ್ಲಿ ನೋಡ್ಬೋದು. ತುಂಬಾ ಬೃಹದಾಕಾರದಲ್ಲಿ ಒಂದು ಹೆಜ್ಜೆ ಗುರುತುಗಳು ಅನ್ನೋದೈತೆ. ಅವುಗಳನ್ನ ಸ್ಪಷ್ಟವಾಗಿ ನಿಮ್ಗೆ ಗಾಳಿ ಅಂತೂ ತುಂಬಾ ಚೆನ್ನಾಗೈತೆ. ಆ ಒಂದು ವಾಯ್ಸ್ ಅನ್ನೋದು ಸರಿಯಾಗಿ ನೀವು ಮುಂದೆ ನೋಡ್ತಾ ಇರ್ಬೋದು. ಈ ಹೆಜ್ಜೆ ಪಾದಗಳ ಒಂದು ಗುರುತು ಅನ್ನೋದು ಇಲ್ಲೂ ಸಹ ಅಷ್ಟೇ ನೋಡಿ. ಇಲ್ಲಿಂದ ಶುರುವಾಗಿ ಮುಂದೆ ಬೃಹದಾಕಾರದ ಒಂದು
ಹೆಜ್ಜೆ ಗುರುತುಗಳನ್ನ ನಾವು ನೋಡ್ಬೋದು. ಇಲ್ಲಿ ಕೆಳಗಡೆ ಒಂದು ಹೆಬ್ಬೆರಳಿನ ಒಂದು ಗುರುತನ್ನು, ಇದು ಪಾದ ಫುಲ್ಲು ಪಾದ ಐತೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೆಬ್ಬೆರಳು. ಇದು ನಿಜವಾಗ್ಲೂ ನಡೆದೈತೆ ಅನ್ನೋದಕ್ಕೆ ಪಕ್ಕ ಒಂದು ನಿದರ್ಶನ ಅಂತ ನಾವು ಹೇಳ್ಬೋದು. ಇಲ್ಲಿ ಪಕ್ಕದಲ್ಲೆಲ್ಲ ಬೆರಳುಗಳ ತರ ಗುರುತುಗಳನ್ನೋದು ಸಹ ಇದಾವೆ. ನಿಜ ನಡೆದು ನಂಬೋದು ನಿಮ್ಗೆ ಬಿಟ್ಟಿರೋ ವಿಷಯ. ಸೊ ಇದಂತೂ ನಾವು ಮಾತ್ರ ಯಾವುದೋ ಒಂದು ಘಟನೆಗೆ ಸಾಕ್ಷಿಯಾದಂತಹ ಚಿತ್ರಣಗಳನ್ನ ನಾವಿಲ್ಲಿ ಕಾಣ್ಬೋದು. ಇದೆಲ್ಲ ಇನ್ನು ನಾವು ಇದಾವೆ ಪಾದಗಳಿಗೆ ಸಂಬಂಧಿಸಿದಂತೆ ನೀವೇ ನೋಡ್ತಾ ಇರ್ಬೋದು. ನೆಕ್ಸ್ಟ್ ನೀವು ನೋಡ್ಬೋದು, ಇಲ್ಲೂ ಸಹ ಅಷ್ಟೇ ಒಂದು ಪಾದದ ರೀತಿಯಾದಂತಹ ಗುರುತು ಅನ್ನೋದು, ಇಲ್ಲಿ ದೀಪದ ತರ ಒಂದು ಗುರುತು ಅನ್ನೋದು ಐತೆ. ನೀಟಾಗಿ ಎಕ್ಸ್ಪ್ಲೋರ್ ಮಾಡೋ. ಇಲ್ಲಿ ಯಾವುದೇ ರೀತಿಯಾದಂತ ಚಿಕ್ಕ ಚಿಕ್ಕ ಸಹ ನೋಡಿ, ಈ ಒಂದು ನಮ್ಮ ಪಾದದ ಕೆಳಗಡೆ ಇರುವಂತ ಮಿಡಿ ಏನಾಯ್ತು ಆ ರೀತಿಯಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಸಹ ಒಂದು ಪಾದದ ರೀತಿಯಲ್ಲಿ ಐತೆ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು. ನಿಜವಾಗ್ಲೂ ಇಲ್ಲಂತೂ ಯಾವ್ದೋ ಒಂದು ವಿಷಯ ಅನ್ನೋದು ನಡೆದಿದೆ ಅಂತ ನಾವ್ ಹೇಳಲಿಕ್ಕೆ ಇಷ್ಟಪಡ್ತಿದೀವಿ. ಅದು ಫ್ಯಾಕ್ಟ್ ಯಾವ್ದು ಅಂತೇಳಿ ನಮ್ಗಂತೂ ಗೊತ್ತಿಲ್ಲ. ಯಾಕಂದ್ರೆ ಸುಮಾರು ವರ್ಷಗಳ ಹಿಂದೆ ನಡೆದಂತಹ ಒಂದು ಘಟನೆಗಳು ಇದು ಯಾವ ರೀತಿ ಕ್ರಿಯೇಟ್ ಆಗಿರ್ಬೋದು ಅಂತೇಳಿ. ಇಲ್ಲಿ ತುಂಬಾನೇ ಒಂದು ಅವಾಗವಾಗ ಪೂಜೆಗಳು ಸಹ ನಡೀತದೆ. ಅಲ್ಲಿ ನಮ್ಗೆ ಕಾಣಿಸ್ತಾ ಇರುವಂತಹ ಒಂದು ಕಂಬದ ಮೇಲೆ ದೀಪವನ್ನ ಇಡ್ತಾರೆ. ಅದನ್ನೇ ನಾವು ಮೇಳುದೀಪ ಅಂತಾನು ಸಹ ಹೇಳ್ತೀವಿ. ಈ ಒಂದು ದೊಡ್ಡ ಬೃಹದಾಕಾರದ ಗುಂಡು ಏನಾಯ್ತೋ ಇದ್ರ ಕೆಳಗಡೆ ಒಂದು ಚಿಕ್ಕ ದೇವಸ್ಥಾನ ಅನ್ನೋದೈತೆ. ಅದನ್ನ ಸಹ ನಾವು ನಿಮ್ಗೆ ನೋಡಿಸ್ತಿದ್ವಿ. ಈಗ ಮುಂದೆ ಹೋಗೋಣ. ಯಾವ ರೀತಿ ಒಂದು ಪ್ರಕೃತಿ ಅನ್ನೋದು ನಮ್ಗೆ ಕಾಣಿಸ್ತೈತೆ. ಈ ಒಂದು ಬೆಟ್ಟದ ತಪ್ಪಲಿನ ಒಂದು ಪ್ರದೇಶ ಅನ್ನೋದು ನಾನು ಹೇಳಿದ್ನಲ್ಲ ಅವಾಗಲೇ. ಇಲ್ಲಿ ಮೇಳುದೀಪ ಅನ್ನೋದು ಮಾಡ್ತಾರೆ ಅವಾಗವಾಗ ಹಬ್ಬದ ದಿವಸಗಳಲ್ಲಿ. ಇದ್ರ ಮೇಲ್ಗಡೆ ದೀಪ ಇಡ್ತಾರೆ. ಸೊ ಇದು ನೇಚರು ನೋಡ್ಬೋದು ಯಾವ ರೀತಿ ಇದೆ ಅಂತ. ಇದು ಚಿಕ್ಕದಾದಂತಹ ಒಂದು ದೇವಸ್ಥಾನ. ಈಗ ನಾವು ಹೊರಟಿರ್ತಕ್ಕಂಥ ಸ್ಥಳ ಒಂದು ದೇವಸ್ಥಾನ. ದೇವಸ್ಥಾನ ಅಂತಂದ್ರೆ ದೊಡ್ಡ ದೊಡ್ಡ ವಿಶಾಲವಾಗಿ ದೇವಸ್ಥಾನ ಎಲ್ಲ, ಚಿಕ್ಕದಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಗುಂಡುಗಳ ಕೆಳಗಡೆ, ಕಲ್ಲಿನ ಕೆಳಗಡೆ. ಬನ್ನಿ ನೋಡೋಣ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಅಂತ. ದೇವರ ವಿಗ್ರಹಗಳು ಇಲ್ಲ, ಆದ್ರೂ ಸಹ ನಮ್ಮ ಒಂದು ನಂಬಿಕೆ ಅನ್ನೋದು ಬಹಳ ಮುಖ್ಯ. ಸೊ ಅದಕ್ಕೆ ಇಲ್ಲಿ ನಾವು ಚಿಕ್ಕವರಿದ್ದಾಗ ಬಂದು ಇಲ್ಲಿ ಪೂಜೆಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ. ಮುಂದೆ ಒಂದು ಕಾಣ್ತಾ ಇರ್ಬೋದು ವಿಗ್ರಹನೂ ಸಹ ಯಾವ ರೀತಿ ಇದೆ ಅಂತ ಹೇಳಿ ಈ ಒಂದು ಕಲ್ಲಿನ ಕೆಳಗಡೆ. ಮುಂದೆ ಹಾಗೆ ನಾವು ಹೋಗೋಣ. ಚಿಕ್ಕದಾದಂತಹ ಒಂದು ಹನುಮಂತನ ಮೂರ್ತಿ ಅನ್ನೋದು ಇಲ್ಲಿ. ಈ ಒಂದು ಕಲ್ಲಿನ ಮಧ್ಯೆ ಯಾವ್ದೋ ನಿಂಬೆ ಗಿಡದ ತರ ಒಂದು ಬೆಳೆದೈತೆ. ಈ ಒಂದು ಬೆಟ್ಟದಲ್ಲಿರುವಂತಹ ಎಲ್ಲ ಒಂದು ಗುರುತುಗಳನ್ನ ನಾವು ತೋರಿಸಿದೀವಿ. ನಿಮ್ಗೇನಾದ್ರು ಈ ಒಂದು ಪ್ಲೇಸ್ಗೆ ವಿಸಿಟ್ ಕೊಡ್ಬೇಕಂತಂದ್ರೆ ಈ ಒಂದು ಎಕ್ಸಾಕ್ಟ್ ಲೊಕೇಶನ್ ಅದು ಇದೇ ವಿಡಿಯೋನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಎಕ್ಸಾಕ್ಟ್ ಈ ಒಂದು ಬೆಟ್ಟದ ಅಲ್ಲಿ ಕಾಣಿಸ್ತಾ ಇರ್ಬೋದು ಕೆಳಗಡೆ. ಅದೇ ಪ್ಲೇಸ್ಗೆ ಕರ್ಕೊಂಡು ಬಂದು ನಿಮ್ಮನ್ನ ಬಿಡ್ತದೆಲ್ಲ ಅದು ಕರ್ಕೊಂಡು ಹೋಗ್ತದೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದಿ ಬೆಸ್ಟ್, ಶುಭ ದಿನ. ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಆಗಿಲ್ಲ. ನಾವು ಈಗ ಬೆಟ್ಟನ ಇಳಿತಿದೀವಿ. ನೋಡ್ತಾ ಇರ್ಬೋದು ಪ್ರಕೃತಿ ಯಾವ ರೀತಿ ಇದೆ ಅಂತ. ಅದಕ್ಕೆ ಕಣ್ರಿ ಹೇಳೋದು, ಪ್ರಕೃತಿಯ ಒಂದು ಏನಂತಾರೆ ಅದನ್ನ ಗೊತ್ತಿಲ್ಲ. ಪ್ರಕೃತಿಯನ್ನ ಇಷ್ಟಪಡಬೇಕು. ಇಷ್ಟಪಟ್ರೇನೆ ನಾವು ಸಹ 10 ವರ್ಷ ಬದುಕೋರು 20 ವರ್ಷ ಆದ್ರೂ ಬದುಕ್ತೀವಿ. ಇನ್ನ ಒಂದು 2-3 ತಿಂಗಳಾದ್ರೆ ಇಲ್ಲಿರುವಂತಹ ಎಲ್ಲ ಒಂದು ಪ್ರಕೃತಿ ಇನ್ನ ಹಚ್ಚ ಹಸಿರಿನಿಂದ ಕೂಡಿರ್ತದೆ. ಫಸ್ಟ್ ಆಫ್ ಆಲ್ ಈ ಟ್ರೆಕ್ಕಿಂಗ್ ಟೈಮಲ್ಲಿ ಕಾಳುಗಳು ಇಂಪಾರ್ಟೆಂಟು. ಯಾಕೆ ಅಂತಂದರೆ ನಿಮಗೆ ಶೂಸ್ ಆದರೂ ಹಾಕ್ಕೊಂಡು ಬರ್ಬೋದಿಲ್ಲ, ಸ್ಲಿಪ್ಪರ್ಸ್ ಆದರೂ ಹಾಕ್ಕೊಂಡ್ರೆ ಒಳ್ಳೆಯದು.
ಯಾಕಂತಂದ್ರೆ ಹೇಳ್ತೀನಿ ನಾನು, ಮುಳ್ಳುಗಳು ಅದು ಇದು ಇರ್ತದಂತ. ಇಲ್ಲಿ ಭಯಂಕರವಾದಂತಹ ಏನು ಪ್ರಾಣಿಗಳು ಆ ಥರ ಒಂದು ರಿಸ್ಕ್ ಅನ್ನೋದು ಇಲ್ಲ ನಮಗೆ. ಸೊ ಆರಾಮಾಗಿ ನಾವು ಹತ್ತಿ ಇಳಿಬೋದು. ಈ ಒಂದು ಬೆಟ್ಟನ ಹತ್ತಲಿಕ್ಕೂ ಅಷ್ಟೊಂದು ಕಷ್ಟ ಆಗಲ್ಲ, ಇಳಿಲಿಕ್ಕೂ ಸಹ ಅಷ್ಟೊಂದು ಕಷ್ಟ ಅನ್ಸಲ್ಲ. ಯಾಕಂದರೆ ತುಂಬ ಎತ್ತರವಾಗೇನಿಲ್ಲ, ಒಂದು ನಾರ್ಮಲ್ ಗುಡ್ಡಕ್ಕಿಂತ ಸ್ವಲ್ಪ ಹತ್ತಿರ ಇರ್ತದೆ. ಅದಕ್ಕೆ ನೀವು ಸಹ ವಿಸಿಟ್ ಕೊಟ್ಟರೆ ಚೆನ್ನಾಗಿರ್ತದೆ ಅಂತ ಹೇಳ್ತಿದ್ದೀನಿ. ಬರುವಾಗ ವಾಟರ್ ಬಾಟ್ಲು ನಿಮ್ಗೇನಾದರೂ ಬೇಕಂತ ಅನಿಸಿದರೆ ತಗೊಂಡು ಬರ್ಬೋದು. ಅದ್ರ ಜೊತೆಗೆ ಏನಾದರೂ ಹಸಿವು ಆಗಿದ್ರೆ ಸ್ನ್ಯಾಕ್ಸ್ ಇದ್ದರೆ ಚೆನ್ನಾಗಿರ್ತದೆ. ಈಗ ನಮ್ಗೆ ಹಸಿವು ಆಗ್ತೈತೆ, ನಾವು ಏನೂ ಸಹ ತಂದಿಲ್ಲ. ಇನ್ನು 2-3 ತಿಂಗಳಾದರೆ ಇಲ್ಲೆಲ್ಲ ಸಹ ಭತ್ತದ ಗದ್ದೆಗಳನ್ನ ನಾವು ಕಾಣ್ಬೋದು. ಯಾವ ಸೀಸನ್ನು? ಮಳೆಗಳು ಈ ಬಾರಿ ಇನ್ನೂ ಅಷ್ಟೊಂದು ಜಾಸ್ತಿ ಆಗಿಲ್ಲ. ಹಾಂ ಚೆನ್ನಾಗಿರುತ್ತಾ? ನೆಕ್ಸ್ಟ್ ಹಿಂಗೆ ಇಳಿಯೋದು. ಹಿಂಗೆ ಬಂದ್ವಾ ನಾವು? ಒಂದು ಕಡೆ ತುಂತುರು ಜಡಿ ಮಳೆ ಅನ್ನೋದಕ್ಕೆ ತುಂತುರು ಮಳೆ ಬೀಳ್ತಾ ಇರುವಾಗ ಈ ಬೆಟ್ಟ ಹತ್ತಿದ್ರೆ ಚೆನ್ನಾಗಿರುತ್ತೆ. ಯಾವ ಸೀಸನ್ನು? ಮಾನ್ಸೂನ್ ಸೀಸನ್ ಹೇಳ್ತಾನಲ್ಲ ನಮ್ಮ ಬಾಮ ಇದು. ಆ ಸೀಸನ್ನಲ್ಲಿ ವಿಸಿಟ್ ಕೊಡಿ, ಚೆನ್ನಾಗಿರ್ತದೆ, ಜಾಲಿಯಾಗಿರ್ತದೆ. ಎಲ್ಲೋ ದೂರದ ಬೆಟ್ಟಗಳಿಗೆ ಹೋಗೋದಕ್ಕಿಂತ ನಮ್ಮ ಹತ್ತಿರದಲ್ಲಿರುವಂತಹ ಬೆಟ್ಟಗಳಿಗೆ ಹೋದರೆ ಒಳ್ಳೆಯದು. ಸೊ ನಿಮಗೆ ಡೌಟ್ಸ್ ಬರ್ಬೋದು, ಎಲ್ಲೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಗೂಗಲ್ ಮ್ಯಾಪ್ಸ್ ಅಂತ. ಯಾವ ಪ್ಲೇಸ್ ಇದು ಅಂತ? ಕೋಲಾರ ಡಿಸ್ಟ್ರಿಕ್ಟ್, ಶ್ರೀನಿವಾಸಪುರ ತಾಲೂಕು, ಸೋಮೇನಹಳ್ಳಿ ಪಂಚಾಯತಿಗೆ ಸೇರ್ತಿರುವಂತಹ ಏನು ಪುರ್ನಪಳ್ಳಿ, ಬ್ರಾಹ್ಮಣಪಳ್ಳಿ ನಿಯರು, ಗುಂತವಾರಪಳ್ಳಿ ನಿಯರು ಈ ಪ್ಲೇಸು ಇರ್ತದೆ. ಇಲ್ಲಿ ಆ ಮುಖಾಂತರ ಬಸ್ಸಸ್ಸು ಫೆಸಿಲಿಟೀಸ್ ಇರಲ್ಲ, ಮೊದಲೇ ಹೇಳ್ತಿದ್ದೀನಿ. ನಿಮ್ಮ ಬೈಕ್ಸಲ್ಲಿ ಬಂದರೆ ಇಲ್ಲಿಗೆ ಬರ್ಬೋದು. ಈ ಒಂದು ಬೆಟ್ಟದಲ್ಲಿ ಭಯಂಕರವಾದಂತಹ ಪ್ರಾಣಿಗಳು ಆದಂತಹ ಚಿರತೆ, ತೋಳ, ನರಿ, ಆನೆ ಯಾವ ಸಹ ಇರಲ್ಲ. ಸಣ್ಣ ಪುಟ್ಟ ಏನಾದರೂ ಇದ್ದರೆ ಹಾವುಗಳಿರ್ಬೋದು, ಇನ್ನು ನೆಕ್ಸ್ಟು ಮೊಳ ಆ ಥರ ಇರ್ಬೋದೇ ಹೊರತು ಬೇರೆ ಯಾವುದೇ ರೀತಿಯಾದಂಥ ಪ್ರಾಣಿಗಳನ್ನೋದು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಮತ್ತೆ ಹೋಗೋದ? ಹೆಂಗೆ? ಬರೀ 1 ಅವರಲ್ಲಿ ಹತ್ತಿ ಇಳಿಬಹುದು. ಅದೇ ಒಂದು 1/2 ಅವರು ಟೈಮು ಸ್ಪೆಂಡ್ ಮಾಡ್ಬೋದು, ಸಾಕು. ಇಲ್ಲ ಡೇ ಫುಲ್ ಇರ್ತೀನಿ ಅಂತಂದರೆ ಓಕೆ, ನಿಮ್ಮ ಇಷ್ಟ ಇರ್ಬೋದು. ಯಾರು ಸಹ ಅಡ್ಡಿಪಡಿಸೋವಂಥ ಸಾಧ್ಯತೆಗಳು ಇಲ್ಲ. ಇದ್ರ ಪಕ್ಕದಲ್ಲೇ ಕೆರೆ ಅನ್ನೋದೈತೆ. ಕೆರೆ ತುಂಬ ಮ್ಯಾಕ್ಸಿಮಮ್ ನೀರಿದೆ. ಈ ಪಕ್ಕ ಮಳೆಗಾಲದಲ್ಲಿ ಇದು ಪಕ್ಕದಲ್ಲಿರೋ ಕೆರೆಗಳು ತುಂಬಿರೋ ಇದ್ರೂ ಸಹ ಈ ಒಂದು ಕೆರೆಯಲ್ಲಿ ನೀರು ಆಟೋಮೆಟಿಕ್ಕು ತುಂಬ ಹೋಗ್ತದೆ. ನಮ್ಮ ಹಿಂದ್ಗಡೆ ಇರುವಂಥದ್ದು ಕೊಳ ಥರ ಹಾಲೈತೆ. ಇದು ತುಂಬಾ ನೀರೈತೆ. ನೀರು ಸಹ ಅಷ್ಟೇ ಸ್ವಚ್ಛವಾಗಿದೆ, ಕುಡಿಯೋಕ್ಕೆ ಒಳ್ಳೆಯದಾಗಲ್ಲ ಅದು ನಿಂತಿದೆ. ಬಟ್ ಇದು ತುಂಬ ನೀರೈತೆ. ಸರಿ, ಈ ಒಂದು ಸಂಡೇ ಒಂದು ಟೂರ್ ಅನ್ನೋದು ಕಂಪ್ಲೀಟ್. ಈಗ ನಾವು ರಿಟರ್ನ್ ಆಗ್ತಾ ಇದ್ದೀವಿ ಮನೆಗೆ ಅಂತ. ಕಟ್ಟ ಮೇಲೆ ಬೆಟ್ಟದ ಹತ್ತಿರಕ್ಕೆ ನಿಮ್ಮ ಒಂದು ಬೈಕ್ ಅನ್ನೋದು ಸಹ ಬರ್ತದೆ. ಇನ್ನು ನಾನು ಮತ್ತೆ ಪದೇ ಹೇಳ್ತೀನಿ, 2-3 ತಿಂಗಳು ಆದಮೇಲೆ ಇಲ್ಲೆಲ್ಲ ನೇಚರ್ ಅಂತೂ ತುಂಬ ಸಖತ್ತಾಗುತ್ತದೆ. ಆ ಟೈಮ್ಗೆ ವಿಸಿಟ್ ಕೊಡಿ. ಕೆರೆ ತುಂಬ ನೀರು ಸಹ ಇದೆ. ಹಚ್ಚ ಹಸಿರಿನಿಂದ ಕೂಡಿದಂತಹ ಹೊಳ ಗದ್ದೆಗಳನ್ನು ನೋಡ್ಬೋದು. ಈ ಕಡೆ ನಮ್ಮೊಂದು ಲೆಫ್ಟ್ ಸೈಡ್ ಎಲ್ಲ ಸಹ ಭತ್ತದ ಒಂದು ಬಿತ್ತನೆ ಸಮಯ, ಭತ್ತದ ಗದ್ದೆಗಳಿಂದ
ಮಳೆ ಸ್ವಲ್ಪ ಕಡಿಮೆ, ಸೊ ಅದಕ್ಕೆ ಸ್ವಲ್ಪ ನೀರು ಸಹ ಕಡಿಮೆ ಇದೆ. ಸೋಮವಾರ ವಿಸಿಟ್ ಕೊಡ್ಬೇಕಂತಂದ್ರೆ ಈ ಪ್ಲೇಸ್ಗೆ ಈಗ ಪಕ್ಕದಲ್ಲೇ ಮುತ್ತೇನ ಒಂದು ದೇವಸ್ಥಾನ ಅನ್ನೋದು ಇದೆ. ಪ್ರತಿ ಸೋಮವಾರ ಸಹ ಇಲ್ಲಿ ಪೂಜೆಗಳನ್ನ ಮಾಡಲಾಗ್ತದೆ. ಅದು ಬೆಳಗ್ಗೆ ಒಂದು 8ರಿಂದ 11-12 ಗಂಟೆ ಒಳಗಡೆ ವಿಸಿಟ್ ಕೊಡಬಹುದು. ದೇವರ ದರ್ಶನವನ್ನು ಸಹ ನೀವು ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರ್ತದೆ. ನೀರು ಸಹ ಏನಾದರೂ ಬೇಕಂತಂದ್ರೆ ಹೊಡಿಬಹುದು, ಇದೆ ಆದ್ರೂ ಸಹ ನೀರಿನ ಮಟ್ಟ ತುಂಬಾ ಜಾಗರೂಕತೆಯಿಂದ ಇರಬೇಕು. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ತುಂಬಾ ಅವಘಡಗಳನ್ನು ಸಹ ಸಂಭವಿಸ್ತಿದ್ದಾವೆ. ಅದಕ್ಕೆ ನಾನು ಹೇಳ್ತೀನಿ, ಮುಂದೆ ನಿಮಗೆ ಕಾಣ್ತಾ ಇರ್ಬೋದು ಈಶ್ವರನ ಒಂದು ದೇವಸ್ಥಾನ.